ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕು ಕಂಪ್ಲಿ ಶ್ರೀ ಸಾಂಗತ್ರಿಯ ಸಾಂಸ್ಕೃತಿಕ ಪಾಠಶಾಲೆಯಲ್ಲಿ ತಾಲೂಕು ಪಂಚಾಯತ್ ಕಂಪ್ಲಿ ನರೇಗಾ ದಿನಾಚರಣೆ ಮತ್ತು ಕಾರ್ಯಾಗಾರ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇಂದು ಬೆಳಗ್ಗೆ ಕಂಪ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕ ಜಿಎನ್ ಗಣೇಶ್ ಅವರ ಅಧ್ಯಕ್ಷತೆಯಲ್ಲಿ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಕಾರ್ಯನಿರ್ವಾಹಕ ಅಧಿಕಾರಿಯಾದ ಶ್ರೀಕುಮಾರ್ ಆರ್ಕೆ, ಸಹಾಯಕ ನಿರ್ದೇಶಕರು ಮಲ್ಲನಗೌಡ ಕೆಎಸ್, ಕಂಪ್ಲಿ ಪುರಸಭೆಯ ಸದಸ್ಯರಾದ ಸಿಆರ್ ಹನುಮಂತು, ಎಪಿಎಂಸಿ ಅಧ್ಯಕ್ಷರಾದ ಹಬೀಬ್, ಟಿಎಂ ಬಸವರಾಜ್, ಶಿಕ್ಷಣ ಇಲಾಖೆ ಹಾಗೂ ತಾಲೂಕಿನ ಎಮ್ಮಿಗನೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾದ ಶ್ರೀಮತಿ ಶಾರದಾ, ದೇವಸಮುದ್ರದ ಮಾಯಮ್ಮ, ನಂಬರ್ 10 ಮದಾಪುರದ ಸೋಮೇಶ್ವರಿ, ಸಣ್ಣಾಪುರ ರಮಣಯ್ಯ, ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಎಲ್ಲ ಗ್ರಾಮ ಪಂಚಾಯಿತಿಗಳ ಕಾಯಕ ಬಂಧುಗಳು ಹಾಗೂ ತಾಲೂಕು ಪಂಚಾಯಿತಿಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಉತ್ತಮ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು ಹಾಗೂ ಪಿಡಿಒರವರಿಗೆ ಸನ್ಮಾನವನ್ನ ಮಾಡಿದರು. ಸದರಿ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಎಲ್ಲ ಕಾಯಕ ಬಂಧುಗಳಿಗೆ ಹಾಗೂ ಅಧ್ಯಕ್ಷರಿಗೆ, ಉಪಾಧ್ಯಕ್ಷರಿಗೆ, ಗ್ರಾಮದ ಹಿರಿಯ ಮುಖಂಡರಿಗೆ ಉಚಿತ ಆರೋಗ್ಯ ತಪಾಸಣೆಯನ್ನು ಕೂಡ ಮಾಡಲಾಯಿತು. ತಾಲೂಕಿನ ಎಲ್ಲ ಕಾಯಕ ಬಂಧುಗಳಿಗೆ ಕಾಯಕ ಬಂಧುವಿನ ಗುರುತಿನ ಚೀಟಿಯನ್ನು ಮಾನ್ಯ ಶಾಸಕರ ಹಸ್ತದಿಂದ ವಿತರಣೆ ಮಾಡಲಾಯಿತು. ಬ್ಯೂರೋ ರಿಪೋರ್ಟ್ ಸಚ್ಚಿದಾನಂದ ಹಿರೇಮಠ, ಪ್ರಜಾಪ್ರಭ ಟಿವಿ, ಕಂಪ್ಲಿ. ಈ ಉದ್ಯೋಗ ನೆರವೇರ ಕೆಲಸ ಕೊಟ್ಟರೆ ಹಳ್ಳಿ ಭಾಗದ ಜನತೆ ತಮ್ಮ ಮಕ್ಕಳಿಗೆ ಅಲ್ಲೇ ಶಿಕ್ಷಣ ಕೊಟ್ಟು ಅಲ್ಲೇ ಅವರ ಕುಟುಂಬ ಜೊತೆ ಇರ್ತಕ್ಕಂಥದ್ದು ಅವ್ರ ಆಲೋಚನೆ ಇದ್ದಲ್ಲ. ಅವರಿಲ್ಲರೂ ಕೂಡ ಯಾವುದೇ ಸರ್ಕಾರದಲ್ಲಿ ಇಂಥ ಒಳ್ಳೆ ಕಾರ್ಯಕ್ರಮ ಮಾಡಿದ್ರೆ ಜೀವನ ಪೂರ್ತಿ ಒಬ್ಬ ವ್ಯಕ್ತಿ ನೆನಪಿರ್ತಂಥ ಕಾರ್ಯಕ್ರಮ ಅಂತ ನಾನು ಭಾವಿಸ್ತೀನಿ. ಅದಾಗಿ ತಮ್ಗೆ ಹೇಳಿದಷ್ಟೇ ಇವತ್ತು MLA ಮತ್ತೆ ಮೇಟಿಗಳು ಮತ್ತೆ ಸಂಪರ್ಕ ಇರಬೇಕು. ಅವ್ರು ಏನೇ ಸಮಸ್ಯೆ ಇದ್ರು ಕೂಡ ಸರ್ ಎಲ್ಲ ಕಡೆ ಹೋಗ್ರಿ, ಇದೊಂದು ಕಾರ್ಯಕ್ರಮ ಮಾಡ್ತಾ ಇದ್ದಂತ ಕೆಲವೊಬ್ಬ ಮೇಟಿಗಳು ನನ್ನ ಹತ್ರ ಅನೇಕ ಬಾರಿ ಪ್ರಸ್ತಾಪ ಮಾಡಿದ್ರು. ಆದ್ರೆ ಆ ನಿಟ್ಟಿನಲ್ಲಿ ನಾನು ಮತ್ತೆ ಕಂಪ್ನಿ ಮತ್ತೆ ಕುರ್ಕೊಂಡು 2 ಭಾಗದಲ್ಲಿ ಅವ್ರು ಯಾವುದೇ ಸಮಸ್ಯೆ ಇರಲಿ ನೀವು ಕುತ್ಕೊಂಡು ಮಾತಾಡೋ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಅಂತ ನಾನು ಕೇಳ್ಕೊಂಡು ಆಯ್ತು ಮಾಡ್ಕೊಂತಂದು ಏನು ರೆಡಿ ಮಾಡಿದ್ದಾರೆ. ತಮ್ಗೆ ಹೇಳಿದಷ್ಟೇ ಇವತ್ತು ಅನೇಕ ಲೋಪದೋಷಗಳು ಇದರಲ್ಲಿ ಕೂಡ ಕೆಲವೊಂದು ಆಗ್ತಾವ.